ಸಂಬಂಧ ಇವತ್ತು ವಿಚಾರಣೆ ನಡೀತಾ ಇದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ. ಮೊನ್ನೆ 18ನೇ ತಾರೀಕು ಅವರ ತಾಯಿಯವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗಿತ್ತು. ಪಾರ್ಟಿ ಸವಾಲ್ ಕೂಡ ಹಾಕಲಾಗಿತ್ತು. ಈಗ ಮತ್ತೆ ಪಾರ್ಟಿ ಸವಾಲ್ ಹಾಕಲಾಗಿದೆ ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿಗೆ. ವಕೀಲರಾದಂತಹ ಸಿ.ವಿ. ನಾಗೇಶ್ ಹಾಗೆ ಬಾಲನ್ ಪಾರ್ಟಿ ಸವಾಲ್ ಹಾಕಿದ್ದಾರೆ. ಈಗಾಗಲೇ ಒಂದು ಹಂತದಲ್ಲಿ ಪಾರ್ಟಿ ಸವಾಲನ್ನ ವಕೀಲರು ನಡೆಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ 7 ಆರೋಪಿಗಳು ಜೈಲಿಂದ, ಅಂದರೆ ದರ್ಶನ್ ಇನ್ನುಳಿದಂತೆ ಎಲ್ಲರೂ. ಹಾಗೆ ಇನ್ನು 10 ಜನ ಆರೋಪಿಗಳು ಖುದ್ದು 57ನೇ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಮೊನ್ನೆ ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಅವರ ತಾಯಿಯವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದರು. ಬಾಲನ್ ಅವರು, ನಿಮ್ಮ ಮಗ ಮನೇಲಿ ತಿಂಡಿ ತಿಂದಿದ್ನ, ಎಷ್ಟೊತ್ತಿಗೆ ಹೋಗಿದ್ದ, ಫೋನ್ ಮಾಡಿದ್ನಾ ಇಲ್ವಾ, ನೀವು ಫೋನ್ ಬಳಕೆ ಪ್ರತ್ಯೇಕವಾಗಿ ಸಪ್ರೇಟ್ ನಿಮ್ಮ ಹತ್ರ ಫೋನ್ ಇದೆಯಾ ಇಲ್ವಾ, ಏನಂತ ಹೇಳೋದಾ, ನೀವ್ಯಾಕೆ ಫೋನ್ ಮಾಡಿ ಕೇಳಲಿಲ್ಲ, ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿದರು. ಮತ್ತು ಪಾರ್ಟಿ ಸವಾಲು ಹಾಕಿದ್ರು. ನೀವು ಅವತ್ತೊಂದು ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ಆಗ ಹಂಗೆ ಹೇಳಿದ್ರಿ, ಈಗ ಹಿಂಗೆ ಹೇಳ್ತಿದ್ದೀರಿ, ಇದರಲ್ಲಿ ಯಾವ ಸತ್ಯ ಅಂಥೇಳಿ ಹೀಗೆ ಪಾರ್ಟಿ ಸವಾಲನ್ನು ಹಾಕುವಂಥ ಒಂದು ಕೆಲಸ ಕೂಡ ಆಗಿತ್ತು. ಇವತ್ತು ಅವರ ತಂದೆ ರೇಣುಕಾಸ್ವಾಮಿ ಅವರ ತಂದೆಯವರಿಗೆ ಕೂಡ ಪಾರ್ಟಿ ಸವಾಲ್ ಹಾಕ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರು ಮತ್ತು ವಕೀಲರಾದಂತಹ ಬಾಲನ್ ಅವರು. ಈ ಟ್ರಯಲ್ ಆರಂಭ ಆಗಿದೆ ಅಂತ ಹೇಳಿದ್ರೆ ಅಸಲಿ ಆಟ ಶುರು ಅಂತ ಅರ್ಥ. ಮೊನ್ನೆಯಿಂದ ಡಿಸೆಂಬರ್ 18ರಿಂದ ಶುರುವಾಗಿರೋದು. ಅವತ್ತು ಕೂಡ ಅಷ್ಟೇ ಸುದೀರ್ಘವಾದಂತಹ ಪ್ರಶ್ನೆಗಳನ್ನು ಕೇಳಿದರು. ಹಾಗೆ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡಿರ್ತಾರೆ. ಅದಾದ ಮೇಲೆ ಈಗ ಸರ್ಕಾರಿ ಪರ ವಕೀಲರು ಇದಕ್ಕೆ ಯಾವ ಥರ ಆಕ್ಷೇಪಣೆಯನ್ನು ಹಾಕ್ತಾರೆ ಅನ್ನೋದು ಕೂಡ ನೋಡಬೇಕು. ಯಾಕಂದರೆ ಅವ್ರಿಗೂ ಕೂಡ ಅಲ್ಲಿ ಅವಕಾಶಗಳು